ಇವಳೆಲ್ಲ ರೀತಿಯಿಂದ ಚೆನ್ನಾಗಾಯ್ತು. ಒಂದು 6 kg ವೆಯ್ಟ್ ಲಾಸ್ ಆಗಲಿ, 2 ವರ್ಷ ಆಯಿತು. ಕಾಮು ಕಡಿಮೆ ಆಗಿಲ್ಲ. ನೀವು ನೋಡಿದ್ದೀವಿ ನಾವು ಯೂಟ್ಯೂಬಲ್ಲಿ, ಇದೊಂದು ಟ್ರೈ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಪಲೈಫಲ್ಲಿ ಎಲ್ಲನೂ ತಗೊಳ್ಳಿ, ಶೇಕ್ ಒಂದು ಬಾಳೆ ಅದು ಸೋಯಾಬೀನ್ ಪ್ರೋಟೀನು, ಹೌದು, ಅದು ಅಸಿಡಿಕ್ ನೇಚರ್. ಅದಕ್ಕೆ ಅಸಿಡಿಕ್ ಅದು ಬರೀ ಪ್ರೋಟೀನ್ ಅಷ್ಟೇ ತಿನ್ನುವಾಗ ಕಾರ್ಬೋಹೈಡ್ರೇಟ್ ಇಲ್ದಂಗೆ ಇಲ್ಲ. ಎರಡು ಕಾರ್ಬೋಹೈಡ್ರೇಟ್, ಮಧ್ಯಾಹ್ನ ಒಂದು ಫುಲ್ ಊಟ, ರಾತ್ರಿ ಫುಲ್ ಊಟ, ಮಾರ್ನಿಂಗ್ ಟಿಫಿನ್ ಮಾತ್ರ ಇದೆ. ಸೋಯಾಬೀನ್ ಪ್ರೋಟೀನ್ ಬದಲಿಗೆ 3 ಜ್ಯೂಸ್ ಇರುತ್ತೆ, 3 ಜ್ಯೂಸ್ ಮನೆ ಸಿಗುತ್ತಲ್ಲ ಸರ್? ಮನೇಲಿ ಮಾಡ್ಕೊಂಡು ಕುಡಿದು ಮುಖ ನೆಲ್ಲಿಕಾಯಿ ಡ್ರಾಪ್ ಮಾಡಿಬಿಡೋಣ ಸರ್. ನಮ್ಮದು ಬೆಸ್ಟ್ ಡ್ರಾಪ್ ಮಾಡಿದ್ರೆ ಬೆಟರ್ ಡ್ರಾಪ್ ಮಾಡೋಣ. ಯಾಕಂದರೆ ಸೋಯಾ ಪ್ರೋಟೀನ್ ಅಸಿಡಿಕ್, ಬ್ಲಡ್ನ ಅಸಿಡಿಕ್ ಮಾಡಿಬಿಟ್ಟು, ಯಾಕಂದರೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ. ಯಾಕೆ ಬೋನ್ಸ್ ಹೋಯ್ತು ಅಂತಂದರೆ ಒಂದೊಂದು ರೀಸನ್ ಬಂದು ಅದು ಇರ್ಬೋದು. ಈಗ ಅಸಿಡಿಕ್ ಆಗಿರುತ್ತೆ, ಆಲ್ಕಲೈನ್ ಮಾಡೋಕ್ಕೆ ಜ್ಯೂಸ್ ಕೊಡಿ, ನೆಲ್ಲಿಕಾಯಿ ಜ್ಯೂಸ್ ಬೆಸ್ಟ್ ಸರ್. ನಮಗೆ ಆಪರೇಷನ್ಲಿ ಗುಡ್ ಕೆಫಿನ್ ಇರುತ್ತೆ ಅಂತ ಹೇಳ್ತಾರೆ. 100% ಆಗುತ್ತೆ. ಕೆಫಿನ್ ಬೇಡ ಬೇಡ, ನಿಮ್ಮ ಬೋನ್ಸ್ ವೀಕ್ ಮಾಡೋದೇ ಕೆಫಿನ್. ಯಾವುದು ಕೆಫಿನ್ ಬೇಡ ಒಟ್ಟ. ಯಾವ ಕೆಫಿನ್ ಮಾಡ ಒಳ್ಳೇದು ಕೆಟ್ಟದ್ದು ಎಲ್ಲ ಸರ್, ಎಲ್ಲ ಒಂದೇ ರೂಟಲ್ಲ ಸರ್. ನನ್ನ ವಸ್ತುನ ನಾನು ಚೆನ್ನಾಗಿದೆ ಅಂತ ಹೇಳ್ಬೇಕಲ್ವ. ಆ ಥರ ನೀವು ಕುಡಿಯೋದು ಬಿಡೋದ್ರಿಂದ ನಿಮ್ಗೆ ಏನು ಕೆಟ್ಟದ್ದೇನಾಗಲ್ಲ. ಅದು ಮೋಷನ್ನ ಟೈಟ್ ಮಾಡುತ್ತೆ. ಅದು ನಮ್ಮ ಟ್ರೈನಿಂಗಲ್ಲಿ ಹೇಳ್ತಾರೆ, ಗುಡ್ ಕೆಫಿನ್ನು ಅದು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಸೈಡ್ ಎಫೆಕ್ಟ್ ಇಲ್ಲ ಅಂತ, ಬಟ್ ಗೊತ್ತಾಗುತ್ತಲ್ಲ ಸರ್. ಇವಾಗ ನೀವು ಬರೀ ಕೆಫಿನ್ ಆಪರೇಷನ್ ಒಂದು 3-4 ದಿನ ಕಂಟಿನ್ಯೂಸ್ ತಗೊಳ್ಳಿ, ಮೋಷನ್ ಟೈಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅಕ್ಕಿ ಫೀವರ್ ತೊಗೊಂಡಿಲ್ಲ ಹೆಂಗೆ ಅಂದರೆ ಬಿಕಾಸ್ ಆಫ್ ಮೋಷನ್ ಇರೋ ವಾಟರ್ ಡ್ರೈ ಮಾಡ್ತಾರೆ. ಇವರಿಗೆ ಮೋಷನ್ ಯಾವಾಗಿಲ್ಲ ಅಲ್ಲ ಇಲ್ಲ, ನಾನು ಹೇಳ್ತಾರೆ ಕೆಫಿನ್ ಬಗ್ಗೆ. ಕೆಫಿನ್ ಹೆಂಗ್ ಮಾಡುತ್ತೆ ಅಂತ, ಆಮೇಲೆ ಬೋನ್ಸ್ನ ವೀಕ್ ಮಾಡ್ಕೊಡ್ತಾರೆ. ನಾವು ಕಾಫಿ ಟೀ ಚಿಕ್ಕ ಬೇಡ ಅಂತ ಹೇಳಿದಾಗ ಅದು ಕೆಫಿನ್ ಕಂಟೆಂಟ್ ಆಗಿರೋದ್ರಿಂದ ನಿಮ್ಮ ಒಪಿನಿಯನ್. ಹಾಂ,